Good morning, all of you. Dear students, today we are discuss one of the most important concept for 10th and 9th standard students, finite verb, non-finite verb, especially infinitive. Today we are discuss. It is very important concept for 10th and 9th standards again. Students, it is 1 mark question. I will repeat it. It is 1 mark question. First, we are discuss about the finite verb, non-finite verb. Okay, let's go now. There are two kinds of verbs in English. First one, finite verb. Second one, non-finite verb. First one, finite verb. Second one, non-finite verb. A kinds of finite, non-finite, kinds of non-finite. First one, infinitive. Second one, gerund. Third one, participle. Now, you are once again repeat it, finite verb, non-finite verb. First, you understand that concept. Why we are directly go through the non-finite verb. ಏಕೆ ನಾನು ಫೈನೈಟ್ ವರ್ಬ್ ಬಗ್ಗೆ ತಿಳಿಸಿದೆ, ನಾನ್ ಫೈನೈಟ್ ವರ್ಬಿಗೆ ಓದೆ ಅಂದರೆ, ಆ ಒಂದು ಕೈಂಡ್ಸ್ ಆಫ್ ನಾನ್ ಫೈನೈಟ್ ವರ್ಬಲ್ಲಿ ನಿಮ್ಮ ಸಿಲೆಬಸ್ಸಿನಲ್ಲಿ ಇನ್ಫೈನೇಟಿವ್ ಅನ್ನೋಂಥ ಒಂದು ಕಾನ್ಸೆಪ್ಟು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇರೋದ್ರಿಂದ ನಾನು ಡೈರೆಕ್ಟಾಗಿ ನಾನ್ ಫೈನೇಟಿವ್ ವರ್ಬ್ ಕೈಂಡ್ಸ್ನ ಅಥವಾ ಭಾಗಗಳ ಬಗ್ಗೆ ನಾನು ಡಿಸ್ಕಸ್ ಮಾಡಿದೆ. ಇಲ್ಲಿ ನಾನು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಲು ಇಷ್ಟ ಇಲ್ಲ, ಹಾಗಾಗ್ಬಿಟ್ಟು ಈ ರೀತಿ ನಾನು ಹೋಗಿದ್ದೀನಿ. ಜಸ್ಟ್ ಗೋ ಆ್ಯಂಡ್ ವಾಚ್. ಫೈನೈಟ್ ವರ್ಬ್, ನಿಮಗೆ ಫೈನೈಟ್ ವರ್ಬ್ ಬಗ್ಗೆನೂ ಸ್ವಲ್ಪ ಗೊತ್ತಿರಲಿ ಅಂತ ಕಾರಣಕ್ಕೆ ನಾನು ಫೈನೈಟ್ ವರ್ಬ್ ಬಗ್ಗೆ ಹೇಳ್ತಾ ಇದ್ದೀನಿ. ಫೈನೈಟ್ ವರ್ಬ್, ಲಿಸನ್. ಎ ವರ್ಬ್ ವಿಚ್ ಶೋಸ್ ಟೈಮ್ ಆರ್ ಎ ವರ್ಬ್ which is limited by number, persons, gender of the subject is known as finite verb. A verb which shows time ಅಂದರೆ ಈ ಒಂದು ವರ್ಬು ಅಂದರೆ ಕ್ರಿಯಾಪದ ಏನನ್ನು ತೋರಿಸುತ್ತೆ? ಟೈಮ್, ಸಮಯ. ಆರ್ ಎ ವರ್ಬ್ ವಿಚ್ ಈಸ್ ಲಿಮಿಟೆಡ್ ಬೈ, ಅಷ್ಟೇ ಅಲ್ಲದೆ ಇದು ಇನ್ನೇನನ್ನು ತೋರಿಸುತ್ತೆ ಅಂದರೆ ಒಂದು ಮಿತಿಯಲ್ಲಿ, ಎ ನಂಬರ್, ಪರ್ಸನ್, ಜೆಂಡರ್ ಸಿಂಗ್ಯುಲರೋ ಪ್ಲೂರಲ್ಲೋ, ಅಥವಾ ವ್ಯಕ್ತಿ ಅಥವಾ ಲಿಂಗ ಆಫ್ ದ ಸಬ್ಜೆಕ್ಟ್ನಲ್ಲಿ ಇರುವಂಥದ್ರ ಬಗ್ಗೆ ಸೂಚಿಸುವಂಥದ್ದಾಗಿದೆ, ತೋರಿಸುವಂತಾಗಿದೆ. ಈಸ್ ನೋನ್ ಆ್ಯಸ್ ಎ ಫೈನೈಟ್ ವರ್ಬ್. ಅಂಥವುಗಳನ್ನು ಫೈನೈಟ್ ವರ್ಬು ಅಂತ ನಾವು ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಫೈನೈಟ್ ವರ್ಬಿಗೆ ಯಾವೆಲ್ಲ ಫೈನೈಟ್ ವರ್ಬಿಗೆ ಒಳಪಡ್ತವೆ ಅದು ಭಾಳ ಮುಖ್ಯ. ಅಕಸ್ಮಾತ್ ನಿಮಗೆ ಅಲ್ಲಿ ಫೈನೈಟ್ ವರ್ಬ್ ಯಾವುದು ಅಂತ ನಿಮಗೆ ಫೈಂಡ್ ಔಟ್ ಮಾಡಬೇಕು ಅಂದರೆ ಈಸಿಯಾಗಿ ನಿಮಗೆ ಗೊತ್ತಾಗಬೇಕು, ಇದು ಫೈನೈಟ್ ವರ್ಬೋ ಇದು ನಾನ್ ಫೈನೈಟ್ ವರ್ಬೋ ಅಂತ. ಅದಕ್ಕೆ ನಿಮಗೆ ಕ್ಲೂ ಕೊಟ್ಟಿದ್ದೀನಿ, ನಿಮಗೆ ಕ್ಲಾಸಲ್ಲಿ ಹೇಳಿರ್ತೀವಿ. ಅಷ್ಟೇ ಅಲ್ಲದೆ ನಿಮಗೆ ಸಾಕಷ್ಟು ಬಾರಿ ಶಾರ್ಟ್ ಫಾರಮಲ್ಲೂ ಕೂಡ ಹೇಳಿರ್ತಾರೆ, ಅಂಥವುಗಳನ್ನು ತಿಳಿಸಿರ್ತಾರೆ. ಈಗ ಮತ್ತೊಮ್ಮೆ ನಿಮಗೆ ತಿಳಿಸ್ತಾ ಇದ್ದೀನಿ. ಫಸ್ಟ್ ಒಂದು ಪಾಯಿಂಟ್, ಇದು ಫೈನೈಟ್ ವರ್ಬು ಯಾವ್ಯಾವ ಬರ್ತಾವೆ ಫೈನೈಟ್ ವರ್ಬಿಗೆ ಅಂದರೆ V1 ಆ್ಯಂಡ್ V2. V1 ಅಂದರೆ ನಿಮಗೆ ಗೊತ್ತು, ವರ್ಬ್ 1 ಅಥವಾ ಪ್ರೆಸೆಂಟ್ ಫಾರ್ಮ್ ಅಂತಲೂ ಹೇಳ್ಬೋದು. ಆ್ಯಂಡ್ V2 ಪಾಸ್ಟ್ ಫಾರಮ್ ಅಂತಲೂ ಕೂಡ ಹೇಳ್ಬೋದು. V2 ನಿಮಗೆ ಗೊತ್ತಿದೆ, ಕ್ಲಾಸಲ್ಲಿ ಹೇಳ್ತಾ ಇರ್ತೀವಿ V1, V2, V3 ಅಂತ. ಅದರಲ್ಲಿ V1 ಮತ್ತು V2 ಎರಡು ಕೂಡ ಫೈನೈಟ್ ವರ್ಬ್ಗೆ ಸಂಬಂಧಪಡ್ತವೆ. ಸೆಕೆಂಡ್ ಒನ್, ಡೂ, ಡಿಡ್ ಆ್ಯಂಡ್ ಡಸ್. ಡೂ, ಡಿಡ್ ಆ್ಯಂಡ್ ಡಸ್ ಕೂಡ ಫೈನೈಟ್ ವರ್ಬ್ಗೆ ಸಂಬಂಧಪಡ್ತವೆ. ಥರ್ಡ್ ಒನ್, ಹೆಲ್ಪಿಂಗ್ ವರ್ಬ್ಸ್ ಲೈಕ್. ಹೆಲ್ಪಿಂಗ್ ವರ್ಬ್ಸ್ ಸಹಾಯಕ ಕ್ರಿಯಾಪದಗಳು ಅಂತ ನಿಮಗೆ ಹೇಳ್ತೀವಿ. ಅವುಗಳನ್ನು ಆಕ್ಸಿಲರಿ ವರ್ಬ್ಸ್ ಅಂತಲೂ ಕೂಡ ಕರಿತೀವಿ. ಅವುಗಳಲ್ಲಿ ಯಾವ್ಯಾವ ಬರ್ತವೆ? ಪ್ರೆಸೆಂಟ್ ಟೆನ್ಸ್ನವು, ಪಾಸ್ಟ್ ಟೆನ್ಸ್ನವು, ಇವೆಲ್ಲ ಬರ್ತವೆ. ಈಸು, ಆ್ಯಮು, ಆರು, ಆ್ಯಸು, ಹ್ಯಾವ್, ಇವೆಲ್ಲ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್. ಇವೆಲ್ಲ ಕೂಡ ಫೈನೈಟ್ ವರ್ಬಿಗೆ ಬರ್ತವೆ. ಆ್ಯಂಡ್ ವಾಸು, ವರ್ರು, ಹ್ಯಾಡು ಇವು ಕೂಡ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಆಗಿದ್ದಾವೆ. ಇವು ಕೂಡ ಫೈನೈಟ್ ವರ್ಬಿಗೆ ಬರ್ತವೆ. ಫೋರ್ತ್ ಒನ್, ಮೊಡಾಲ್ ಆಕ್ಸಿಲರೀಸ್ ಅಂತೀವಿ. ಆಕ್ಸಿಲರಿ ಅಂದರೆ ಹೇಳಿದೆ, ಇದು ಕೂಡ ಹೆಲ್ಪಿಂಗ್ ವರ್ಬ್, ಮತ್ತೇನೂ ಅಲ್ಲ, ಫ್ಯೂಚರ್ ಟೆನ್ಸ್ನ ಹೆಲ್ಪಿಂಗ್ ವರ್ಬ್ಸ್ ಇವೆಲ್ಲ. ವಿಲ್ಲು, ವುಡ್ಡು, ಶೆಲ್ಲು, ಶುಡ್ಡು, ಕೆನ್ನು, ಕುಡ್ಡು, ಮೇ, ಮೈಟು, ಮಸ್ಟ್, ಹಾಟು. ಅವು ಮುಂದೆ ಬರ್ದಿಲ್ಲ, ಎಕ್ಸೆಟ್ರಾ ಅಂದರೆ ಹತ್ತಿದವು. ಆ 10 ಕೂಡ ಫೈನೈಟ್ ವರ್ಬ್ಗೆ ಬರ್ತವೆ. ಹಾಗಾಗ್ಬಿಟ್ಟು ಫೈನೈಟ್ ವರ್ಬ್ಗೆ ಯಾವೆಲ್ಲ ಬರ್ತವೆ ಅಂದರೆ, ನೀವು ಫೈನೈಟ್ ವರ್ಬನ್ನು ಒಂದು ವಾಕ್ಯದಲ್ಲಿ ಫೈನೈಟ್ ವರ್ಬ ಇದು ನಾನ್ ಫೈನೈಟ್ ವರ್ಬ ಅಂತ ಹೆಂಗೆ ಬರ್ತಿಡಿಬೋದು ಅಂದರೆ,
ಅವು ಫೈನೈಟ್ ವರ್ಬ್ ಆಗಿರ್ತವೆ. V1 V2 ಇವೆಲ್ಲ ಫೈನೈಟ್ ವರ್ಬೇ ಆಗಿರ್ತವೆ. ಆದರೆ ಎಕ್ಸಾಮಲ್ಲಿ ನಿಮಗೆ ಕೇಳೋವಂಥದ್ದು ಹೆಚ್ಚಾಗಿ ಫೈನೈಟ್ ವರ್ಬ್ ಮೇಲೆ ಕ್ವಶನ್ ಬರೋದು ಕಡಿಮೆ. ನಿಮ್ಗೆ ಯಾವಾಗಲೂ ಇನ್ಫೈನೇಟಿವ್ ಮೇಲೆ ಹೆಚ್ಚಿಗೆ ಪ್ರಶ್ನೆಗಳು ಬಂದಿರ್ತವೆ. ಹಾಗಾಗ್ಬಿಟ್ಟು ನೀವು ಫೈನೈಟ್ ವರ್ಬ್ ಅಂದರೆ ಯಾವುವು ಬರ್ತವೆ ಅನ್ನೋದು ಗೊತ್ತಿರಲಿ ಅನ್ನೋ ಕಾರಣಕ್ಕೆ ನಿಮಗೆ ಇದನ್ನ ತಿಳಿಸಿದೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ. ಯು ಪ್ರಾಮಿಸ್ಡ್ ಮೀ, ಈ ರೆಡ್ ಕಲರಲ್ಲಿರೋಂಥ ಪ್ರಾಮಿಸ್ಡ್ ಅದೇನದು, ಅದು V2ನಲ್ಲಿದೆ. ಸಿಂಪಲ್ ಪಾಸ್ಟ್, ಅದು V2ನಲ್ಲಿದೆ. ಇದು ಏನಾಗಿದೆ, ಫೈನೈಟ್ ವರ್ಬ್. ಐ ಆಮ್ ಎ ಸ್ಟೂಡೆಂಟ್, ಆ್ಯಮ್ ಅನ್ನೋದು ರೆಡ್ ಕಲರಲ್ಲಿದೆ, ಅದು ಕೂಡ ಫೈನೈಟ್ ವರ್ಬ್ ಅಂತ ಗೊತ್ತಾಗುತ್ತೆ. ವಿ ಹ್ಯಾವ್ ರಿಟನ್, ಇದು ಕೂಡ ಫೈನೈಟ್ ವರ್ಬು. ಐ ವಿಲ್ ಕಾಲ್ ಮ್ಯಾಡಮ್, ಇದು ಕೂಡ ರೆಡ್ ಕಲರಲ್ಲಿರೋಂಥದ್ದು ಫೈನೈಟ್ ವರ್ಬ್ ಬರುತ್ತೆ. ಶಿ ವಾಕ್ಸ್ ಅಟ್ ದ ಆಫೀಸ್, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಇದು ವಾಕ್ಸ್ ಅನ್ನೋದು ಕೂಡ ಫೈನೈಟ್ ವರ್ಬ್ಗೆ ಬರುತ್ತೆ, ನೀವು ಗಮನಿಸಬಹುದು. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಸೆಕೆಂಡ್ ಒನ್. ಈಗ ನಾವು ಭಾಳ ಮುಖ್ಯವಾದ ಘಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾನ್ ಫೈನೈಟ್ ವರ್ಬ್ ಅಂದರೆ ಏನು? ಎ ವರ್ಬ್ ವಿಚ್ ಡಸ್ ನಾಟ್ ಶೋ, ಇದು ತೋರಿಸೋದಿಲ್ಲ. ಟೈಮ್ ಆರೇ ಸಮಯವನ್ನು ಸೂಚಿಸೋದಲ್ಲ. ಆರ್ ಎ ವರ್ಬ್ ವಿಚ್ ನಾಟ್ ಎ ಲಿಮಿಟೆಡ್ ಬೈ ನಂಬರ್, ಇದಕ್ಕೆ ಯಾವುದೇ ಒಂದು ಮಿತಿ ಅನ್ನೋದು ಇರೋದಿಲ್ಲ. ಸಂಖ್ಯೆ ಸಿಂಗುಲರ್ ಆಗಿರ್ಬೋದು, ಪ್ಲೂರಲ್ ಆಗಿರ್ಬೋದು, ಇಷ್ಟೇ ಮಿತಿ ಅಂತ ಅದಕ್ಕಿಲ್ಲ. ಪರ್ಸನ್ ಆ್ಯಂಡ್ ಟೆನ್ಸ್ ಆಫ್ ದ ಸಬ್ಜೆಕ್ಟ್ ಈಸ್ ನೌನ್ ಆ್ಯಸ್ ನಾನ್ ಫೈನೈಟ್ ವರ್ಬ್. ಕರ್ತು ಸಬ್ಜೆಕ್ಟ್ನಲ್ಲಿ ಯಾವುದೇ ಲಿಮಿಟೇಷನ್ ಇಲ್ಲ, ಟೆನ್ಸ್ಗಳಲ್ಲಾಗಿರ್ಬೋದು, ಯಾವುದೇ ಆಗಿರ್ಬೋದು. ಅಂತಹ ವರ್ಬ್ಗಳೆಲ್ಲವೂ ಕೂಡ ನಾನ್ ಫೈನೈಟ್ ವರ್ಬ್ ಅಂತ ನಾವು ಹೇಳ್ತೀವಿ. ಈ ಡೆಫಿನೇಷನು ನಿಮಗೆ ಅಷ್ಟು ಮುಖ್ಯ ಅಲ್ಲ, ನಾನು ಅದು ಡೆಫಿನೇಷನ್ ತಿಳಿಸ್ತಾ ಇದ್ದೀನಿ. ಅದ್ರ ಬಗ್ಗೆ ಮುಖ್ಯವಾಗಿ ನೀವು ಎಕ್ಸಾಂಪಲ್ಸ್ನ ಐಡೆಂಟಿಫಿಕೇಷನ್, ನಿಮ್ಮ ಒಂದು ಎಸ್ಪೆಷಲಿ 10th ಸ್ಟ್ಯಾಂಡರ್ಡಲ್ಲಿ ಕೇಳೋವಂಥದ್ದು, 9th ಸ್ಟ್ಯಾಂಡರ್ಡಲ್ಲಿ ಕೇಳೋವಂಥದ್ದು ಏನಪ್ಪ ಅಂದರೆ, ವಿಶೇಷವಾಗಿ ಇದರಲ್ಲಿ ಇನ್ಫೈನೇಟಿವ್ ಯಾವುದು, ಫೈನೈಟ್ ವರ್ಬ್ ಯಾವುದು, ನಾನ್ ಫೈನೈಟ್ ವರ್ಬ್ ಯಾವುದು, ಈ ಥರ ನಿಮ್ಮನ್ನು ಗುರುತಿಸೋದಕ್ಕೆ ಹೇಳ್ತಾನೆ. ನೀವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇದು ನಾನ್ ಫೈನೈಟಿವ್ ಬರುತ್ತೆ ಅಂತ ನೀವು ಫೈಂಡ್ ಔಟ್ ಮಾಡಿದ್ರೆ ನಿಮ್ಗೆ 1 ಮಾರ್ಕ್ಸ್ ಬಂದ್ಬಿಡುತ್ತೆ. ಎಕ್ಸಾಂಪಲ್ಸ್ ನೋಡಿ, ರನ್ನಿಂಗ್ ಈಸ್ ಹರ್ ಫೇವರೇಟ್. ರನ್ನಿಂಗ್ ಅನ್ನೋಂಥದ್ದು ಇದೆಲ್ಲ ರೆಡ್ ಮಾರ್ಕಲ್ಲಿರೋಂಥದ್ದು, ಇದು ಏನಾಗಿದೆ, ನಾನ್ ಫೈನೈಟ್ ಗೇಮ್. ರನ್ನಿಂಗ್ ಈಸ್ ಆರ್ ಫೇವರೇಟ್ ಗೇಮ್, ಅಲ್ಲಿ ರನ್ನಿಂಗು ರೆಡ್ ಕಲರಲ್ಲಿರೋಂಥದ್ದು ನಾನ್ ಫೈನೈಟ್. ನೆಕ್ಸ್ಟ್, ರಮ್ಯಾ ಟ್ರೈಸ್ ಟು ಸಿಂಗ್, ಇಲ್ಲಿ ಟು ಸಿಂಗ್ ಅನ್ನೋಂಥದ್ದು ಏನಾಗಿದೆ, ನಾನ್ ಫೈನೈಟ್ ವರ್ಬ್ ಆಗಿದೆ. ನಾವು ಈಗ ಮುಂದೆ ಹೋಗೋಣ. ಇದು ಇಂಪಾರ್ಟೆಂಟ್. ಕೈಂಡ್ಸ್ ಆಫ್ ನಾನ್ ಫೈನೈಟ್ ವರ್ಬ್ಸ್. ದೇರ್ ಆರ್ 3 kinds ಆಫ್ ನಾನ್ ಫೈನೈಟ್ ವರ್ಬ್ಸ್ ಇನ್ ಇಂಗ್ಲೀಷಲ್ಲಿ 3 ವಿಧದ ನಾನ್ ಫೈನೈಟ್ ವರ್ಬ್ಗಳು ಇವೆ. ಫಸ್ಟ್ ಒನ್ ಇನ್ಫೈನೈಟಿವ್, ಸೆಕೆಂಡ್ ಒನ್ ರಾಂಗ್, ಥರ್ಡ್ ಒನ್ ಪಾರ್ಟಿಸಿಪಲ್. ಇವತ್ತು ನಾವು ನೋಡ್ತಾ ಇರೋಂಥದ್ದು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇನ್ಫೈನೇಟಿವ್ಸ್ ಬಗ್ಗೆ ಹೇಳ್ತೀನಿ ಅಂತ. ಇದು ಹೆಚ್ಚಾಗಿ ಈಗ ನಾವು ಆ ಒಂದು ಘಟ್ಟಕ್ಕೆ ಬಂದಿದ್ದೀವಿ. ಇಟ್ ಈಸ್ ಇಂಪಾರ್ಟೆಂಟ್ ಟು 10th ಸ್ಟ್ಯಾಂಡರ್ಡ್ ಆ್ಯಂಡ್ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ದ ಇನ್ಫೈನೈಟಿವ್, ಡೈರೆಕ್ಟಾಗಿ ನಾನು ಇನ್ಫೈನೈಟಿವ್ಗೆ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳಿದ್ದೆ. ಆದರೂ ಸ್ವಲ್ಪ ಅದ್ರ ಬಗ್ಗೆ ಪೂರ್ವ ಅರ್ಥ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಫೈನೈಟ್ ವರ್ಬ್ ಯಾವ ಬರ್ತವೆ, ನಾನ್ ಫೈನೈಟ್ ವರ್ಬ್ ಯಾವ ಬರ್ತವೆ, ಈ ಥರ ಒಂದು ಡಿಸ್ಕಸ್ ಮಾಡಿದೆ. ಇಲ್ಲಿ ನಾವು ನೋಡಬೇಕು, ನೀವು ದ ಇನ್ಫೈನೈಟಿವ್ ಸ್ಟ್ರಕ್ಚರ್, ರಚನೆ ಹೆಂಗಿರುತ್ತೆ. ಇನ್ಫೈನೈಟಿವ್ ಕೈಂಡ್ಸ್ ಅಂದ್ರೂ ಒಂದೇ, ಟೈಪ್ಸ್ ಅಂದ್ರೂ ಒಂದೇ, ಸ್ಟ್ರಕ್ಚರ್ ಅಂದ್ರೂ ಒಂದೇ. ಇವೆಲ್ಲವುಗಳನ್ನು ನಾವು ನೋಡೋದಾದರೆ, ಫಸ್ಟ್ ಒನ್ ಫುಲ್ ಇನ್ಫೈನೈಟಿವ್, ಅದಕ್ಕೆ ಇನ್ನೊಂದು ಅರ್ಥದಲ್ಲಿ ಟು ಇನ್ಫೈನೈಟಿವ್ ಅಂತಲೂ ಕರಿತೀವಿ. ಸೆಕೆಂಡ್ ಒನ್ ಬೇರ್ ಇನ್ಫೈನೈಟಿವ್ ಅಂತ ಕರಿತೀವಿ. ಅದನ್ನ ವರ್ಬ್ ವಿತೌಟ್ ಟು ಅಂತ ನಾವು ಹೇಳ್ಬೋದು ಇನ್ನೊಂದು ಹೆಸರಿನಲ್ಲಿ. ಥರ್ಡ್ ಒನ್ ಅನಪೋರಿಕ್ ಟು ಅಥವಾ ಟು ವಿತೌಟ್ ವರ್ಬ್ ಅನ್ನುವಂತಹ ಒಂದು ಹೆಸರಲ್ಲಿ ಕೂಡ ಕರಿತೀವಿ. ಈ ರೀತಿ ಒಂದು 3 ಟೈಪ್ಸನ್ನು ನಾವು ನೋಡ್ತೀವಿ. ಇವೆಲ್ಲವೂ ಕೂಡ ಇನ್ಫೈನೇಟಿವೇ ಬರುತ್ತೆ. ನಿಮಗೆ ನಾನು ಈಗ ಇನ್ಫೈನೇಟಿವ್ ಬಗ್ಗೆ, ಸ್ಟ್ರಕ್ಚರ್ ಬಗ್ಗೆ ತಿಳಿಸಿದೆ. ಆ ಸ್ಟ್ರಕ್ಚರ್ ಬಗ್ಗೆ ಯಾಕೆ ತಿಳಿಸಿದೆ ಅಂದರೆ, ಅಲ್ಲಿ ನಿಮಗೆ ಮುಂದೆ ಅದೊಂದು ಐಡಿಯಾ ಇರಲಿ ಅನ್ನೋ ಕಾರಣಕ್ಕೆ. ಈಗ ಮುಂದೆ ಹೋಗೋಣ ಎಕ್ಸಾಂಪಲ್ಸ್ಗೆ. ಫುಲ್ ಇನ್ಫೈನೇಟಿವ್ ಅಂದರೆ ಏನು ಅಂತ ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ನಿಮಗೆ SLCಯಲ್ಲಿ ನೇರವಾಗಿ ಹೆಂಗೆ ಪ್ರಶ್ನೆ ಬರುತ್ತೆ ಅಂದರೆ, ಒಂದು ವಾಕ್ಯದಲ್ಲಿ ವರ್ಬಲ್ಲಿ ಇನ್ಫೈನೇಟಿವ್ ಫೈಂಡ್ ಔಟ್ ಮಾಡಿ ಅಂತ ಕೊಡ್ತಾನೆ. 4 ಆಪ್ಷನ್ ಕೊಡ್ತಾನೆ, A B C ಅಂತ. ಅಥವಾ ಆ ವಾಕ್ಯದಲ್ಲಿರೋಂಥ ಇನ್ಫೈನೇಟಿವ್ ಬಗ್ಗೆ ನೀವು ಗುರುತಿಸ್ರಿ ಅಂತ ಕೊಡ್ಬೋದು. ಆಗ ನೀವು ಇನ್ಫೈನೇಟಿವನ್ನು ನೀವು
ಅಲ್ಲಿ ಫೈಂಡ್ ಔಟ್ ಮಾಡಿದರೆ ನಿಮ್ಗೆ 1 ಮಾರ್ಕ್ಸ್ ಸಿಗುತ್ತೆ. ಫುಲ್ ಇನ್ಫೈನೇಟಿವ್, ಬೇರ್ ಇನ್ಫೈನೇಟಿವ್, ಅನಪೋರಿಕ್ ಟು, ಇವೆಲ್ಲ 3 ಟೈಪ್ಸಲ್ಲಿ ನಿಮಗೆ ಫಸ್ಟ್ ಒನ್ ಫುಲ್ ಇನ್ಫೈನೇಟಿವ್ ಬಗ್ಗೆ ನಿಮಗೆ ಒಂದು ಐಡಿಯಾ ಕೊಡ್ತೀನಿ. ಜಸ್ಟ್ ಸ್ಕಿಲ್ ಕೊಡ್ತೀನಿ, ನಿಮಗೆ ಒಂದು ಐಡಿಯಾ ಸಿಗುತ್ತೆ. 2 + ವರ್ಬ್ ಬರುತ್ತೆ. 2 + ವರ್ಬ್ ಇದು V5 ಅಂತಲೂ ನಾವು ಹೇಳಿದ್ವಿ ನಿಮಗೆ ಕ್ಲಾಸಲ್ಲಿ ಒಂದ್ಸಲಿ. ಆದರೆ ನಿಮಗೆ ಅದು ನೆನಪು ಇಲ್ಲದೇ ಇರ್ಬೋದು, ಇದ್ರೂ ಸಂತೋಷ. 2 + ವರ್ಬ್ ಇಲ್ಲಿ ಯಾವುದೇ ರೂಟ್ ಫಾರಮ್ ಅಥವಾ ಬೇಸ್ ಫಾರಮ್ ಅಥವಾ V1 ಅಂತೀನಿ, ನಿಮಗೆ ಗೊತ್ತಿರ್ಬೋದು. V1 ಅಥವಾ ಪ್ರೆಸೆಂಟ್ ಫಾರಮ್, ವರ್ಬಿನ ರೂಟ್ ಅಥವಾ ಬೇಸ್ ಫಾರಮ್ಗೆ 2 ಆ್ಯಡ್ ಆದರೆ ಅದು ಇನ್ಫೈನೇಟಿವ್ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಶೀ ಕಿಲ್ಸ್ ಟು ಅಡ್ವೈಸ್ ವಿತ್ ಹಿಮ್. ಸೆಕೆಂಡ್ ಒನ್, ಇಟ್ ಈಸ್ ಡಿಫಿಕಲ್ಟ್ ಟು ಲರ್ನ್ ಇಂಗ್ಲೀಷ್. ಥರ್ಡ್ ಒನ್, ಐ ವಿಶ್ ಟು ಬಿಕಮ್ ಎ ಡಾಕ್ಟರ್. ಫೋರ್ತ್ ಒನ್, he likes to read novels. ಫಿಫ್ತ್ ಒನ್, we propose to visit ಹಂಪಿ. ಇವೆಲ್ಲವುಗಳನ್ನು ನೋಡಿದ್ವಿ. ಇದರಲ್ಲಿ ನಾನು ಅಂಡರ್ಲೈನ್ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕೆಂದರೆ ನಿಮಗೆ ಸುಲಭವಾಗಿ ಅರ್ಥ ಆಗಲಿ ಅಂತ ನಾನು ಈ ರೀತಿ ಒಂದು ನೋಟ್ಸನ್ನು ಕ್ರಿಯೇಟ್ ಮಾಡಿ ನಿಮಗೆ ನಾನು ರೆಡಿಯಾಗಿ ಉಣಬಡಿಸ್ತಾ ಇದ್ದೀನಿ. ರೆಡ್ ಕಲರಲ್ಲಿರೋಂತಹ ಏನು ಅಕ್ಷರಗಳಿದಾವೋ, ಶಬ್ದಗಳಿದಾವೋ ಅಲ್ಲಿ ನೋಡಿ, ಪ್ರತಿಯೊಂದು ವರ್ಬ್, ಅವೆಲ್ಲ ವರ್ಬ್ಗಳೇ, ಗಮನಿಸ್ರಿ. ಟು ಅಡ್ವೈಸ್, ಟು ಲರ್ನ್, ಟು ಬಿಕಮ್, ಟು ರೀಡ್, ಟು ವಿಸಿಟ್, ಇವೆಲ್ಲ ವರ್ಬ್ಗಳು ಏದಾವಲ್ಲ. ಅಡ್ವೈಸ್ ಅನ್ನೋದು V1, ಲರ್ನ್ ಅನ್ನೋದು V1, ಬಿಕಮ್ ಅನ್ನೋದು V1, ರೀಡ್ ಅನ್ನೋದು V1, ವಿಸಿಟ್ ಅನ್ನೋದು V1. ಅವೆಲ್ಲಕ್ಕೂ ಫಸ್ಟ್ ಏನಾಗಿದೆ, 2 ಆ್ಯಡ್ ಆಗಿದೆ. ಹಾಗಾಗ್ಬಿಟ್ಟು ಇದು ಇನ್ಫೈನೇಟಿವ್. ನಿಮಗೆ ಜಸ್ಟ್ ಎಕ್ಸಾಮಲ್ಲಿ ಇಂಥವನ್ನೇ ಕೊಡ್ತಾನೆ. 99% ಇದೇ ಥರದ್ದೇ ಕೇಳ್ತಾನೆ ನಮಗೆ. ಅಲ್ಲಿ 2 + V1 ಇತ್ತಂದರೆ ನೀವು ಕಣ್ಣು ಮುಚ್ಕೊಂಡು ಸೆಲೆಕ್ಟ್ ಮಾಡ್ಬೋದು, ಅದು ಇನ್ಫೈನೇಟಿವ್. ನಿಮಗೆ ಹೇಳಿದ ಇನ್ಫೈನೇಟಿವ್ ಯಾವುದು ಅಂತ ಗುರುತಿಸ್ರಿ ಅಂದರೆ 2 + V1 ಇತ್ತಂದರೆ ಶೂರಾಗಿ ನೀವು 1 ಮಾರ್ಕ್ಸ್ ತೊಗೊತೀರಾ, ನೀವು ಗುರುತಿಸ್ರಿ ಅಂತ ನಾನು ಮತ್ತೆ ಹೇಳ್ತೀನಿ. 1 ಮಾರ್ಕ್ಸ್ ಮಿಸ್ ಮಾಡ್ಕೋಬೇಡಿ. ಬೇರ್ ಇನ್ಫೈನೇಟಿವ್, ಈಗ ನಾವು 2 ಇನ್ಫೈನೇಟಿವಲ್ಲಿ ಫುಲ್ ಇನ್ಫೈನೇಟಿವ್ನ ಹೆಚ್ಚಾಗಿ ಕೇಳಿದ್ದಾನೆ. ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ರಿಪೀಟಾಗಿ ಕೇಳಿರೋಂತಹದ್ದು ಅಂದರೆ ಫುಲ್ ಇನ್ಫೈನೇಟಿವೇ ಕೇಳ್ತಾನೆ. ಅಂದರೆ 2 + ವರ್ಬ್, 2 + V1 ಅಂದರೆ ವರ್ಬ್ ಫಾರ್ಮ್ 1 ಅಥವಾ ಪ್ರೆಸೆಂಟ್ ಫಾರಮ್ ಅಥವಾ ಬೇಸ್ ಫಾರಮ್, ರೂಟ್ ಫಾರಮ್, ಇವೆಲ್ಲ ಒಂದೇ. ಅಂದರೆ 2ಗೆ V1 ಆ್ಯಡ್ ಆಗಿರುತ್ತೆ, 2 + V1 ಇರುತ್ತೆ. ಇದನ್ನು ನಾವೇನಂತೀವಿ, ಇನ್ಫೈನೇಟಿವ್ ಅಂತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್, ಬೇರ್ ಇನ್ಫೈನೇಟಿವ್. ಬೇರ್ ಇನ್ಫೈನೇಟಿವ್ನ ಸ್ಟ್ರಕ್ಚರ್ ಏನಿದೆ, ವರ್ಬ್ ವಿತೌಟ್ ಟು, ವರ್ಬ್ ವಿತೌಟ್ ಟು. ಅಲ್ಲಿ 2 ಬಂದಿತ್ತು, ಇಲ್ಲಿ 2 ಇರಲ್ಲ, ಆದರೂ ಇನ್ಫೈನೇಟಿವೇ ಇದು. ಹೇಗೆ? ಅವು ಎಲ್ಲ ಕಡೆ ನಮಗೆ ಗುರುತಾಗಬೇಕಲ್ವಾ, ನಮಗೆ ತಿಳಿಬೇಕಲ್ವಾ, ಹೇಗೆ? ದಸ್ ಆಫ್ಟರ್ ಸರ್ಟೈನ್ ವರ್ಬ್ಸ್ ವಿ ಯೂಸ್ ದ ಇನ್ಫೈನೇಟಿವ್ ವಿತೌಟ್ ಟು. ನೋಡಿ, ನಿಮಗೆ ಇಂಪಾರ್ಟೆಂಟ್ ಆಗಿದ್ದರೂ ಕೂಡ ನಿಮಗೆ ಅರ್ಥ ಮಾಡಿಸೋಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಏನು ಗ್ರೀನ್ ಲೈನಲ್ಲಿರೋಂಥದ್ದನ್ನ ನೀವು ನೋಡಬೇಕು, ಗಮನಿಸಬೇಕು. ದಸ್ ಆಫ್ಟರ್ ಸರ್ಟೈನ್ ವರ್ಬ್ಸ್, ಈ ಕೆಲವೊಂದು ಕ್ರಿಯಾಪದಗಳು ವಿ ಯೂಸ್ ದ ಇನ್ಫೈನೇಟಿವ್ ವಿತೌಟ್ ಟು, ಅವುಗಳು ಬಂದಾಗ, ಅವು ಬಳಕೆಯಾದಾಗ ಇನ್ಫೈನೇಟಿವ್ ವಿತೌಟ್ ಟು ಆಗುತ್ತೆ. ವಿತೌಟ್ ಟು ಅಂದರೆ ಅವುಗಳು ಬಂದ ನಂತರ 2 ಅನ್ನು ಬಳಕೆ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ಅದು ಇನ್ಫೈನೇಟಿವ್ನ? ಹೌದು, ಅದು ಇನ್ಫೈನೇಟಿವ್ನೇ. ಆ ವರ್ಡ್ಸ್ಗಳನ್ನು ಸ್ವಲ್ಪ ನಿಮ್ಮ ಮೈಂಡಲ್ಲಿ ಇಟ್ಕೊಬೇಕು. ಅವು ಅಲ್ಲಿ ವಾಕ್ಯದಲ್ಲಿ ಇದ್ದಾವೆ ಅಂದರೆ ಅದು ಇನ್ಫೈನೇಟಿವ್ಗೆ ನೆಕ್ಸ್ಟ್ ಬರೋಂಥ ವರ್ಬ್ ಇನ್ಫೈನೇಟಿವ್ ಆಗಿರುತ್ತೆ. ಉದಾಹರಣೆ, ಬಿಡ್ಡು, ವಾಚು, ಮೇಕು, ಲೆಟ್ಟು, ಸಿ, ಹೆಲ್ಪು, ಇಯರು, ನೀಡು, ಡೇರು. ಅಷ್ಟೇ ಅಲ್ಲದೆ ಆಲ್ ಮೊಡಲ್ ವರ್ಬ್ಸ್, ವಿಲ್, ವುಡ್, ಅವನು ಮುಂದೆ ಚುಕ್ಕೆ ಕೊಟ್ಟಿದ್ದೀನಿ, ಅದರ್ಥ ವಿಲ್, ವುಡ್, ಶಲ್, ಶುಡ್, ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್, ಹಾಟ್ ಟು. ಇವೆಲ್ಲ ಏನೋ 10 ಮೊಡಲ್ ವರ್ಬ್ಸ್ ಬರ್ತಾವೋ ಅವೆಲ್ಲವೂ ಅದಕ್ಕೆ ಅನ್ವಯ ಆಗುತ್ತೆ. ಹ್ಯಾಡ್ ಬೆಟರ್, ಹ್ಯಾಡ್ ರ್ಯಾದರ್, ಇವು ಬರ್ತವೆ. ಹುಡ್ ರ್ಯಾದರ್, ಸೂನರ್ ದ್ಯಾನ್, ರ್ಯಾದರ್ ದ್ಯಾನ್, ಇವೆಲ್ಲ ವರ್ಬ್. ಇಷ್ಟು ಏನು ನಿಮಗೆ ನಾನು ಆರೆಂಜ್ ಕಲರಲ್ಲಿ ಕೊಟ್ಟಿರೋಂಥ ವರ್ಬ್ ಫಾರ್ಮ್ಸ್ ಇದ್ದಾವೆ, ಇವು ವಾಕ್ಯದಲ್ಲಿ ಬಳಕೆ ಆದರೆ ನೆಕ್ಸ್ಟ್ ಬರೋಂಥ ವರ್ಬ್ಗೆ 2 ಇಲ್ಲ ಅಂದರೂ ಕೂಡ ಅದು ಏನಾಗಿರುತ್ತೆ, ಇನ್ಫೈನೇಟಿವೇ ಆಗಿರುತ್ತೆ ಅಂತ ನೀವು ಗುರುತಿಸಬೇಕಾಗುತ್ತೆ. ಇವು ಮುಖ್ಯವಾಗಿ ನಾನು ಏನು ಕೊಟ್ಟಿದ್ದೇನೆ ಆರೆಂಜ್ ಕಲರಲ್ಲಿ, ಈ ವಾಕ್ಯದಲ್ಲಿ ಇದ್ದಾವೆ ಅಂದರೆ ನೀವು ಅದರ ಇನ್ಫೈನೇಟಿವ್ನಲ್ಲಿ ಸರ್ ಹೇಳಿದರು ಸರ್, ಅಲ್ಲಿ 2 + ವರ್ಬ್ V1 ಇಲ್ಲ ಅಂದರೆ ಅದು ಇನ್ಫೈನೇಟಿವ್ ಅಲ್ಲ. ಅಷ್ಟಕ್ಕೆ ಬಿಡಬೇಡ್ರಿ. ಇನ್ಫೈನೇಟಿವ್ ಕೇಳಿದನಂದರೆ ಆ ಕೊಟ್ಟಿರುವ ವಾಕ್ಯದಲ್ಲಿ ಏನಾದರೂ ಈ ಶಬ್ದಗಳು ಬಂದಿದವಾ,
ಸಬ್ಜೆಕ್ಟ್ನ ನಂತರ ಈ ಶಬ್ದಗಳು ಬಂದಿದ್ದಾವ ಗಮನಿಸ್ರಿ. ಅವು ಇದ್ವು ಅಂದರೆ ನೆಕ್ಸ್ಟ್ ವರ್ಬಿಗೆ ಟು ಇರೋದಿಲ್ಲ, ಆದರೂ ಕೂಡ ಅದು ಇನ್ಫೈನೇಟಿವೇ. ಅರ್ಥ ಆಯ್ತಾ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಈಗ ಎಕ್ಸಾಂಪಲ್ ನೋಡಿ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಎಕ್ಸಾಂಪಲ್ ಫಾರ್ ವರ್ಬ್ ವಿತೌಟ್ ಟು. ಐ ಹೆಲ್ಪ್ಡ್ ರೇಷ್ಮಾ ಟೆಲ್ ಹರ್ ಹಸ್ಬೆಂಡ್ ಅಬೌಟ್ ಮೀ. ಹೆಲ್ಪ್ ಅನ್ನೋದು ಬಂದಿತ್ತಲ್ಲಿ. ಹೆಲ್ಪ್ಡ್ ಅನ್ನೋದು ರೆಡ್ನೇ ಕೊಟ್ಟಿದ್ದೀನಿ, ರೆಡ್ಡಲ್ಲಿ ಅಕ್ಷರದಲ್ಲಿದೆ. ಯಾಕೆ ಅಂದರೆ ಆ ಹೆಲ್ಪ್ಡ್ ಬಂದಿರೋದ್ರಿಂದ ಟು ಟೆಲ್ ಅಂತ ಬರೋ ಅವಶ್ಯಕತೆ ಇಲ್ಲ, ಬರೀ ಟೆಲ್ ಇದ್ರೂ ಕೂಡ ಅದು ಇನ್ಫೈನೇಟಿವೇ. ನೆಕ್ಸ್ಟ್ ಲೆಟ್ ಹಿಮ್ ಗೋ. ಲೆಟ್ ಅನ್ನೋದು ಬಳಕೆ ಆಗಿದೆ. ನೆಕ್ಸ್ಟ್ ಟು ಗೋ ಅಂತ ಇಲ್ಲ, ಆದರೂ ಕೂಡ ಅದು ಗೋ ಅನ್ನೋದು ಇನ್ಫೈನೇಟಿವೇ. ನೆಕ್ಸ್ಟ್ ಶಿ ಡೇರ್ಡ್ ನಾಟ್ ಸ್ಪೀಕ್ ವಿತ್ ಹರ್ ಬಾಯ್ ಫ್ರೆಂಡ್. ನೋಡಿ ಇಲ್ಲಿ ಡೇರ್ಡ್ ಅನ್ನೋದಿದೆ, ರೆಡ್ ಅಕ್ಷರದ ಕೊಟ್ಟಿದ್ದೀನಿ. ಡೇರ್ಡ್ ಅನ್ನೋದು ಬಂತು ಅಂದರೆ ಟು ಪ್ಲಸ್ V1 ಬರೋ ಅವಶ್ಯಕತೆ ಇಲ್ಲ, ಬರೀ ಸ್ಪೀಕ್ V1 ಒಂದೇ ಬಂತು, ಆದರೂ ಕೂಡ ಅದು ಇನ್ಫೈನೇಟಿವೇ. ನೆಕ್ಸ್ಟ್ ಯು ನೀಡ್ ನಾಟ್ ಡಿಸ್ಟರ್ಬ್ ಅಬೌಟ್ ಇಟ್ ಅಂತ ಇದೆ. ಅಲ್ಲಿ ನಾವು ನೋಡ್ಬೋದು ನೀಡ್ ಅನ್ನೋದು ರೆಡ್ ಅಕ್ಷರದ ಕೊಟ್ಟಿದ್ದೀನಿ. ಇದು ಕೂಡ ನೀಡ್ ಅನ್ನೋದು ಬಂದರೆ ಅಲ್ಲಿ ವರ್ಬಿಗೆ V1 ಡಿಸ್ಟರ್ಬ್ ಅಂತಿದೆಯಲ್ಲ, ಅದಕ್ಕೆ ಟು ಇಲ್ಲ ಅಂದರೂ ಕೂಡ ಅದು ಇನ್ಫೈನೇಟಿವೇ. ನೆಕ್ಸ್ಟ್ ಐ ವಿಲ್ ಪೇ ದ ಹೋಟೆಲ್ ಬಿಲ್ ಅಂತಿದೆ. ವಿಲ್ ಅನ್ನೋದು ಬಂತು ಅಂದರೆ ಇದೇನಿದು ವಿಲ್ ಅನ್ನೋದು ಬಂದಿದೆ, ಹಾಗಾಗಿ ಅಲ್ಲಿ ಪೇ ಇದೆಯಲ್ಲ ಅದು ಕೂಡ ನಾವೇನಂತ ಹೇಳ್ಬೋದು ಇನ್ಫೈನೇಟಿವೇ. ಯು ಹ್ಯಾಡ್ ಬೆಟರ್ ಪರ್ಮಿಷನ್. ಇಲ್ಲಿ ಆಸ್ಕ್ ಅನ್ನೋದು ಬಂತು, ಅದು ಕೂಡ ಬೆಟರ್ ಬಂದಿದೆ, ಹಾಗಾಗಿಬಿಟ್ಟು ಅಲ್ಲಿ ಏನಾಯಿತು ಅನ್ನೋದು ಆಸ್ಕಿಗೆ ಟು ಇಲ್ಲದ್ರೂ ಕೂಡ ಇನ್ಫೈನೇಟಿವ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಹೋಗೋಣ. ನಿಮಗೊಂದು ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹನಬೋರಿಕ್ ಟು ಅನ್ನೋವಂಥದ್ದು ಇದು ಥರ್ಡ್ ಒನ್. ಇದು ಭಾಳ ರೇರ್ ನಿಮಗೆ ಕೇಳೋಂಥದ್ದು, ಇಷ್ಟೊಂದು ಡೀಪಾಗಿ ಹೋಗೋದಿಲ್ಲ, ಆದರೂ ಕೂಡ ನಿಮಗೆ ಅದ್ರ ಬಗ್ಗೆ ಐಡಿಯಾ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಟು ವಿತೌಟ್ ವರ್ಬ್, ಅಲ್ಲಿ ವರ್ಬ್ ವಿತೌಟ್ ಟು ಇತ್ತು, ಇಲ್ಲಿ ಟು ವಿತೌಟ್ ವರ್ಬ್ ಇದೆ, ಸ್ಕಿಲ್ ವರ್ಡ್. ಏನಂಗಂದರೆ ಇಲ್ಲಿ ನೋಡಿ ಎಕ್ಸಾಂಪಲ್ ನೋಡಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಫಸ್ಟ್ ಒನ್ನು, ಕ್ಯಾನ್ ಯು ಲೈಕ್ ಟು ಹ್ಯಾವ್ ಎ ಪ್ಲೇಟ್ ಆಫ್ ಚಿಕನ್ ಅಂತ ಇದೆ. ಕ್ಯಾನ್ ಯು ಲೈಕ್ ಟು ಹ್ಯಾವ್ ಎ ಪ್ಲೇಟ್ ಆಫ್ ಚಿಕನ್. ನೀವು ಪ್ಲೇಟ್ ಆಫ್ ಚಿಕನ್ ತೊಗೊಳೋಕ್ಕೆ ಇಷ್ಟಪಡ್ತೀರಾ? ಎಸ್, ಐ ಕ್ಯಾನ್ ಲೈಕ್ ಟು. ಇಲ್ಲಿ ವರ್ಬ್ ನಂತರ ಟು ಬಂತು, ಆದರೆ ಟು ಪ್ಲಸ್ ಟು ಹ್ಯಾವ್ ಇದೆ ಇಲ್ಲಿ. ಅಂದರೆ ವರ್ಬ್ಗಿನ ಮೊದಲು ಟು ಬರಬೇಕಾಗಿತ್ತು, ಆದರೆ ನಂತರ ಬಂತು. ಆದರೆ ಯಾಕೆ ಕಾರಣ? ಅದು ರಿಪಿಟೇಷನ್ ಆದರೆ ಅಲ್ಲಿ ಅರ್ಥ ಕೆಡುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಬರುತ್ತೆ. ಆಯಿತಾ? ನೆಕ್ಸ್ಟ್ ಟು ಸೆಕೆಂಡ್ ಒನ್ ಎಕ್ಸಾಂಪಲ್. ಐ ಡಿಡ್ ನಾಟ್ ವಾಂಟ್ ಟು ಗೋ ಟು ದ ಫಾರಿನ್ ಬಟ್ ಐ ಹ್ಯಾಡ್ ಟು. ಇಲ್ಲಿ ಕೂಡ ನೋಡಿ ವರ್ಬ್ ನಂತರ ಬಂದಿಲ್ಲ, ಟು ಗೋ ಅನ್ನೋದಿದೆ, ಅದು ವಾಂಟ್ ಟು ಅನ್ನೋದು ಅಲ್ಲಿ ಆ್ಯಕ್ಚುಲಿ ಪ್ರಿಪೋಸಿಷನ್ ಆಗಿ ಬಂತು ಅದು. ಹಾಗಾಗ್ಬಿಟ್ಟು ಇಲ್ಲಿ ಟು ಗೋ ಅನ್ನೋದಿದೆಯಲ್ಲ, ಅಲ್ಲಿ ಕೂಡ ರಿಪಿಟೇಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಬಳಕೆ ಆಗಿದೆ. ಅಂದರೆ ಇಲ್ಲಿ ಗೋ ಟು ಅಂತ ಇದೆ, ಅದರ್ಥ ಟು ಗೋ ಅನ್ನೋದು ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದು ಇನ್ಫೈನೇಟಿವ್ ವೇ ಅಂತ ಹೇಳ್ಬೋದು. ನೆಕ್ಸ್ಟ್ ಮೇ ಐ ಡ್ಯಾನ್ಸ್ ನಾವ್ ಇಫ್ ಐ ವಾಂಟ್ ಟು. ನೋಡಿ ಅಲ್ಲಿ ವಾಂಟ್ ಟು ಅನ್ನೋದು ಬಳಕೆ ಆಗಿದೆ. ಇದರರ್ಥ ಏನು, ವರ್ಬ್ ನಂತರ ಟು ಬಂತು. ಈ ಥರ ಬರೋದು ಭಾಳ ರೇರ್, ನಿಮಗೆ ಈ ಥರದ್ದು ಕೇಳಿಲ್ಲ ಭಾಳ, ಆದರೆ ನೀವು ಗೊತ್ತಿರಲಿ ಅನ್ನೋ ಕಾರಣಕ್ಕೆ ನಿಮ್ಗೆ ತಿಳಿಸಿದೆ. ನೋಡಿ ನಾನು ಈ ಸಂದರ್ಭದಲ್ಲಿ ಇದನ್ನ ಯಾಕಪ್ಪ ನಿಮಗೆ ಪರಿಚಯ ಮಾಡಿಸಿದೆ ಬೈ ಚಾನ್ಸ್ ಕೇಳೋದಿಲ್ಲ ಕೇಳಿದ್ರಿ ಅಂತ ನಿಮಗೆ ತಿಳಿಸಿದ್ದೀನಿ ಅಷ್ಟೇ. ದಿಸ್ ಈಸ್ ಯೂಸ್ಡ್ ಟು ಅವಾಯ್ಡ್ ದ ರಿಪಿಟೇಷನ್ ಆಫ್ ಎ ವರ್ಬ್. ಇದನ್ನು ಯಾಕೆ ಈ ರೀತಿ ಟು ನಂತರ ಬರುತ್ತೆ ಅಂದರೆ ವರ್ಬ್ ರಿಪಿಟೇಷನ್ ಆಗಬಾರ್ದು, ಅಲ್ಲಿ ಟು ಅನ್ನೋದನ್ನ ಟು ಅವಾಯ್ಡ್ ಮಾಡೋಕ್ಕೆ. ಟು ಅನ್ನೋದು ಮತ್ತೆ ಬಳಕೆ ಆಗಿ ಅದು ರಾಂಗ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ಥರ ರಿಪಿಟೇಷನ್ ಸಂದರ್ಭದಲ್ಲಿ ಈ ಥರ ಬಳಕೆ ಆಗುತ್ತೆ. ಓಕೆ, ಆದರೆ ನೀವು ಇಂಪಾರ್ಟೆಂಟ್ ಒನ್ ನಾನು ನಿಮಗೆ ಮತ್ತೆ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ. ಈ ರೀತಿ ಫುಲ್ ಇನ್ಫೈನೇಟಿವ್ ಟು ಪ್ಲಸ್ ವರ್ಬ್ ಇದನ್ನು ಹೆಚ್ಚು ಬಾರಿ ನಿಮಗೆ ಕೇಳಿದ್ದಾರೆ 10th ಮತ್ತು 9th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು. ಇದಕ್ಕೆ ಒತ್ತು ಕೊಡ್ರಿ. ಟು ಪ್ಲಸ್ V1 ಇತ್ತಂದರೆ ನೀವು ಕಣ್ಣು ಮುಚ್ಕೊಂಡು ಇನ್ಫೈನೇಟಿವ್ ಅಂತ ಹಾಕ್ರಿ. ಈಗ ನಾವು ಈ ಇನ್ಫೈನೇಟಿವ್ ಕ್ಲಾಸನ್ನು ಮುಕ್ತಾಯ ಮಾಡೋಣ. ನಂತರದ ಕ್ಲಾಸಲ್ಲಿ ನಿಮಗೆ SLC ಮತ್ತು 9th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಸುಲಭವಾದಂಥ ಕಾನ್ಸೆಪ್ಟನ್ನು ನಾನು ನಂತರದ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸೋಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.